ಆಚಾರ್ಯಜಿ, ನಿಮ್ಮನ್ನ ನೋಡಿ ಹೊಟ್ಟೆ ಕಿಚ್ಚು ಆಗ್ತಿದೆ. ಒಳ್ಳೆಯ ವಿಷಯ. ನಿನ್ನಿಂದ ಸಾಧ್ಯವಾಗ್ತಿದೆ. ಆದ್ರೆ ನಾನು ಯಾರಿಗಾದ್ರೂ ಹೇಳೋಕ್ ಹೋದ್ರೆ ದೂರ ಓಡ್ತಾರೆ. ನನ್ನ ಜೊತೆನೂ ಅದೇ ಆಗೋದು. 1000 ಜನರಲ್ಲಿ 999 ಜನವರಿ ದೂರ ಓಡಿ ಹೋಗ್ತಾರೆ. ಥ್ಯಾಂಕ್ ಯು ಸರ್. ಈ ಅಹಂಕಾರ ಮುರಿತಿರಬೇಕಾದ್ರೆ ಸಿಗೋ ಆ ನೆಮ್ಮದಿನೇ ಬೇರೆ. ನಾನು ನಿಮ್ಮ ಹತ್ರ ಬರಬೇಕು ಅನ್ಕೊಂಡಿದ್ದೀನಿ. ಯಾವಾಗ ಬರ್ಲಿ ಸರ್? ಬೋಧಸ್ಥಳ ಬನ್ನಿ, ನಿಮಗೆ ಯಾವಾಗಲೂ ಸ್ವಾಗತ. ಸರ್, ಜನ ನಮ್ಮನ್ನ ನೋಡಿ ಓಡಬಾರದು ಅಂದ್ರೆ ನಾವೇನು ಮಾಡಬೇಕು? ನಿಮ್ಮಿಂದ ಕಲ್ತಿರೋದನ್ನು ಹೇಳೋಕೆ ಹೋದ್ರೆ ಓಡಿ ಯಾಕೆ ಹೋಗ್ತಾರೆ? ಮಗು, ಓಡೋದು ಅವರ ಕೆಲಸ. ಇಲ್ಲಿ ಪ್ರಶ್ನೆ, ನೀನು ನಿನ್ನ ಕೆಲಸ ನಿಯತ್ತಿನಿಂದ ಮಾಡ್ತಿದೀಯಾ ಅನ್ನೋದು. ಪೂರ್ತಿ ತಾಕತ್ತಿನಿಂದ ಅವರು ಓಡ್ತಿರಬೇಕಾದ್ರೆ ಅಷ್ಟೇ ತಾಕತ್ತಿನಿಂದ ಅವರನ್ನು ಹಿಡಿಯೋದು ನಿನ್ನ ಕೆಲಸ. ಇಲ್ಲಿ ಯಾರ ತಾಕತ್ತು ಜಾಸ್ತಿ ಇರುತ್ತೋ ಅವರೇ ಗೆಲ್ಲೋದು. ಅದು ನಿನ್ನ ತಾಕತ್ತು ಮತ್ತು ಡೆಡಿಕೇಶನ್ ಮೇಲೆ ಡಿಪೆಂಡ್ ಆಗಿದೆ. ನನ್ನ ಹತ್ರನೂ ಯಾವ ಮಂತ್ರ ಮ್ಯಾಜಿಕ್ ಇಲ್ಲ. ನಾನು ನನ್ನ ಇಡೀ ಜೀವನನೇ ಇದಕ್ಕೋಸ್ಕರ ಸವಿಸುತ್ತಿದ್ದೇನೆ ಅಷ್ಟೇ. ನೀನು ಕೂಡ ಅದನ್ನೇ ಮಾಡು. ಸರ್, ನೀವು ನಮಗೆ ಶಿವಾಜಿ ಮಹಾರಾಜರಿದ್ದ ಹಾಗೆ. ನಾವೆಲ್ಲ ನಿಮ್ಮ ಸೈನಿಕರು. ನೀವು ಮಹಾರಾಷ್ಟ್ರಕ್ಕೆ ಬಂದಿದ್ದೀರಾ.